ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಒಂದು ಅದ್ಭುತವಾದ ಒಂದು ದೊಡ್ಡ ತೋಟಕ್ಕೆ ಬಂದಿದ್ದೀವಿ. ಈ ತೋಟದಲ್ಲಿ ಏನೇನೊಂದು ಸಮಸ್ಯೆ ಇದೆ ಅಂದರೆ ಕೆಲವಾರು ಸಮಸ್ಯೆಗಳಿದೆ. ಅಂದರೆ ಹಳೇ ಕಾಲ ತೋಟದಲ್ಲಿ ಒಂದೊಂದು ಥರ ಸಿಸ್ಟಮ್ ಇರುತ್ತೆ. ಈಗ ಈ ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ. ಈ ತೋಟದಲ್ಲಿ ಏನೇನೆಲ್ಲ ಸಮಸ್ಯೆ ಇದೆ ಅಂತ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ತಮ್ಮ ಹೆಸರು ಸರ್? ಪಾಂಡುರಂಗರಾವ್ ಅಂತ. ಪಾಂಡುರಂಗರಾವ್, ದೇವರ ಹೊನ್ನಾಳಿ, ಹೊನ್ನಾಳಿ ತಾಲೂಕು, ದಾವಣಗೆರೆ ಜಿಲ್ಲೆ. ಓಕೆ, ತುಂಬಾ ಖುಷಿ ಆಯ್ತು. ಏನು ವೃತ್ತಿಯಲ್ಲಿ ಏನು ಆಗಿದ್ರೆ? ನಾನು ಶಿಕ್ಷಕನಾಗಿದ್ದೆ. ಈಗ ನಿವೃತ್ತಿ ಒಂದು 16 ವರ್ಷ ಆಗಿದೆ. ಈಗ ತೋಟಗ ನೋಡ್ಕೊಳ್ತಾ ಇದ್ದೇನೆ. ತುಂಬಾ ಖುಷಿ ಆಗುತ್ತೆ ಸರ್. ಯಾಕಂದ್ರೆ ಒಬ್ಬ ಅದ್ಭುತವಾದ ವಿದ್ಯಾವಂತರು, ಎಷ್ಟೋ ಲಕ್ಷ ಜನ ವಿದ್ಯಾವಂತರನ್ನ ಕ್ರಿಯೇಟ್ ಮಾಡುವಂತ ಒಂದು ಗುರುಗಳು ನೀವು. ಯಾರೇ ಹುಟ್ಟಿದ್ರು ಕೂಡ ಒಂದು ವೈದ್ಯನಾಗಬೇಕು, ಇಲ್ಲಾಂದ್ರೆ ಗುರುಗಳಾಗಬೇಕು ಅಂತಿದೆ. ಅಂಥ ಗುರುಸ್ಥಾನದಲ್ಲಿ ನೀವು ಇದ್ದೀರಿ. ತುಂಬ ಖುಷಿಯಾಗುತ್ತೆ. ನಿಮ್ಮಂಥವ್ರು ಇದನ್ನು ತೋಟ ನೋಡ್ಕೋತೀರ ಅಂದರೆ ಇಡೀ ಊರಿನವರಿಗೆ ಒಂದು ಇನ್ಸ್ಪೈರ್ ಆಗುತ್ತೆ. ಹೌದು, ನಾವು ಮಾಡಬೇಕು ಅನ್ನೋಂಥದ್ದು. ಆ ನಿಟ್ಟಿನಲ್ಲಿ ತುಂಬ ಖುಷಿಯಾಗುತ್ತೆ. ಧನ್ಯವಾದ ನಿಮಗೆ. ಈಗ ನಿಮ್ಮ ತೋಟ ಎಷ್ಟು ವರ್ಷ ತೋಟ ಸರ್ ಇದೆಲ್ಲ? ಈ ತೋಟ 35 ವರ್ಷದ್ದು. ಆದ್ರೆ ಮಧ್ಯೆ ನಾವು ಸಣ್ಣ ಗಿಡಗಳನ್ನ ಕೊಟ್ಟಿರೋದ್ರಿಂದ ಆವಾಗಿನಿಂದಲೂ ವರ್ಷ ಇಳುವರಿ ಕಡಿಮೆ ಆಗ್ತಾ ಇದೆ. ನಾವು ಸಾಮಾನ್ಯ ನಮಗೆ ತಿಳಿದ ಮಟ್ಟಿಗೆ ಗೊಬ್ಬರ ಗೂಡು ಅದು ಇದು ಹಾಕ್ತಿರ್ತೀವಿ. ಯಾಕೆ ಇಳುವರಿ ಕಡಿಮೆ ಆಯ್ತು ಅನ್ನೋದು ನಮ್ಗೆ ಮನಸ್ಸಿಗೆ ಹೊಳಿಲಿಲ್ಲ. ಅದಕ್ಕಾಗಿ ಈ ದಿವಸ ಇವತ್ತು ನಾವು ಬಂದ್ವಿ. ಅವ್ರನ್ನ ಕರೆಸಿದೀವಿ ನಮ್ಮ ತೋಟಕ್ಕೆ. ಅವ್ರಿಗೆ ನಮಗೆ ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾರೆ. ಏನು ಅನಿಸ್ತು ನಿಮಗೆ ನಾವು ಮಾತಾಡಿದ್ರ ಮಾತುಗಳಲ್ಲಿ ನಿಮ್ಗೆ ಏನು? ಈಗ ಇದುವರೆಗೆ ಇದಕ್ಕೆ ಪೋಷಕಾಂಶಗಳ ಕೊರತೆಯಿಂದ ಹೀಗಾಗಿದೆ. ಇದನ್ನು ಪೂರೈಸಿದ್ರೆ ತೋಟ ಪುನರ್ಜೀವನ ಪಡಿತದೆ ಅಂತ ಹೇಳಿದ್ದಾರೆ. ಓಕೆ, ತುಂಬಾ ಖುಷಿ ಆಯ್ತು. ಈಗ ತೋಟ ನೋಡೋಣ ಹೆಂಗಿದೆ ಅಂತ. ನೋಡಿ, ಈಗ ಇಷ್ಟು ಎತ್ತರ ಇದೆ. ಉದಾಹರಣೆಗೆ ಇಲ್ಲಿ ನೋಡ್ತಾ ಇದ್ರೆ ಇದು ಒಣಗೇ ಬಿಟ್ಟಿದೆ. ಒಂದು ಒಣಗಿದೆ. ಹೋಗ್ತಾ ಮರ ಚಿಕ್ಕದಾಗಿದೆ. ಹೌದೌದು, ಬೇರೆ ಉದ್ದ ಇಲ್ಲ. ಒಣಗ್ಬಿಟ್ಟಿದೆ. ಮತ್ತೆ ಮೇಲೆಲ್ಲ ಗರಿಗಳೆಲ್ಲ ರೌಂಡ್ ದುಂಡು ಆಗ್ಬಿಟ್ಟಿದೆ. ಮೇಲೆ ಸಣ್ಣಕ್ಕಾದಾಗ ನಮಗೆ ಇಳುವರಿಗಳು ತುಂಬ ಕಷ್ಟ ಆಗುತ್ತೆ. ಇಳುವರಿ ತುಂಬ ಸಣ್ಣಕ್ಕಾಗ್ಬಿಡಿ. ಯಾಕಂದರೆ ದೊಡ್ಡ ಗೊನೆ ಹಿಡಿಯೋಕ್ಕಾಗಲ್ಲ. ಇಲ್ಲಿ ಏನಾಗಿದೆ ಅಂದರೆ ಎಡೆ ಗಿಡಗಳು ತುಂಬ ಇದೆ ಮತ್ತು ಡಿಸ್ಟೆನ್ಸ್ ತುಂಬ ಹತ್ರ ಆಗೋಯ್ತು. ಇದರಿಂದ ಏನಾಗ್ತಾ ಇದೆ, ಡಿಸ್ಟೆನ್ಸ್ ಹತ್ರ ಆಗೋದ್ರಿಂದ ನೀವು ನ್ಯೂಟ್ರಿಷನ್ ಪೌಷ್ಟಿಕಾಂಶಗಳು ಎಲ್ಲ ಗಿಡಗಳು ಬೇಕಾದಾಗ ಎಷ್ಟೆಷ್ಟು ಯಾವ್ಯಾವುದಕ್ಕೆ ಸಿಗುತ್ತೋ ಆ ಗಿಡಗಳು ಚೆನ್ನಾಗಿರ್ತಾವೆ ಅಷ್ಟೇ. ಹಿಂಗಿರುತ್ತೆ. ನಾವು ಹೇಳಿ ಕಳ್ತಿದ್ದಲ್ಲ, ಅದು ಸರಿ ಇಟ್ಕೊಳ್ಳಿ ಸಾಕು. ಸರಿ. ಈಗ ಈ ತೋಟ ನೋಡಿದಾಗ ನಮಗೇನು ಅನ್ನಿಸ್ತಾ ಇದೆ ಅಂತಂದರೆ, ಒಂದು ಹತ್ರ ಇಟ್ಬಿಟ್ಟಿದ್ದಾರೆ ಒಂದು ಎಡೆಗಿಡಗಳು ಏನಾಗ್ತಾ ಇದೆ, ಅಷ್ಟು ಆರೋಗ್ಯವಾಗಿಲ್ಲ. ಅದ್ರ ಜೊತೆಯಲ್ಲಿ ಮೇಲೆ ಗರಿಗಳೆಲ್ಲ ದುಂಡು ಸಣ್ಣಕ್ಕಾಗ್ಬಿಟ್ಟಿದೆ. ಒಂದು ಗರಿ ಹೆಚ್ಚಿಗೆ ಒಂದು 6-7 ಗೊನೆ ಬಿಡೋ ಜಾಗದಲ್ಲಿ ಒಂದು ಚೆನ್ನಾಗಿ ಬರುತ್ತೆ, ಬೇರೆಲ್ಲ ಒಣಗ್ತಾ ಇದೆ. ಯಾಕೆ ಒಣಗ್ತಾ ಇದೆ ಅಂದರೆ ಅದಕ್ಕೆ ಸಂಪೂರ್ಣ ಪೌಷ್ಟಿಕಾಂಶ ಸಿಗ್ತಾ ಇಲ್ಲ, ಹಾಗಾಗಿ ಒಣಗ್ತಾ ಇದೆ. ಇದು ನಾವು ನೆಕ್ಸ್ಟ್ ವರ್ಷದಲ್ಲಿ ಈ 1 ವರ್ಷ ಕಳೆದ್ರೆ ಈಗ ಏನು ಇಳುವರಿ ತಗೊಂಡಿದ್ದಾರೆ ಆ ಇಳುವರಿ ನನ್ನ ಪ್ರಕಾರ ಡಬಲ್ ಆಗೇ ಆಗುತ್ತೆ. ಆವಾಗ ನಾನು ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ. ಹಾಗೆ ಇಳುವರಿ ಎಷ್ಟು ಅಂತ ಕೇಳ್ತೀನಿ. ಹಾಗೆ ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮಗೆ ಈ ತೋಟದಲ್ಲಿ ಹೈಯೆಸ್ಟ್ ಇಳುವರಿ ಎಷ್ಟು ತಗೊಂಡಿದ್ರಿ? ಎಷ್ಟು ಗಿಡ ಇದೆ ಸರ್ ಟೋಟಲ್? 1800 ಗಿಡ ಇದೆ ಸರ್. 1800? ಆದ್ರೆ ಮೊದಲು ನಾವು ಇದ್ರಾಗೆ ಎಕರೆಗೆ 3 ಎಕರೆ ಇದು 16 ಕ್ವಿಂಟಲ್ ವರೆಗೂ ಇಳುವರಿ ತಗೊಂಡ್ವಿ. 16 ಕ್ವಿಂಟಲ್ ಆರಂಭದಾಗೆ. ಆ ನಂತರ ನಾನು ಹೋಗಿ ಈಗ ಒಂದು 15-20 ವರ್ಷದಿಂದ ಮಧ್ಯ ಗಿಡ ಹಾಕಿಬಿಟ್ಟೆ. ಬಿಡು ಎತ್ತರ ಹೋದ್ರೆ ಇದು ನಿಧಾನಕ್ಕೆ ಬೆಳೀತದೆ ಅಂತ. ಅದೇ ತಪ್ಪಾಗಿ ಈಗ ವರ್ಷ ಇಳುವರಿ ನಮಗೆ ಕಡಿಮೆ ಆಗ್ತಾ ಇದೆ. ಕೊನೆ ವರ್ಷ ಎಷ್ಟು ತಗೊಂಡ್ರಿ? ಕೊನೆ ವರ್ಷ ಅಂದ್ರೆ ಈ ವರ್ಷ 3 ಎಕರೆಯಿಂದ ಬರೀ 100 ಕ್ವಿಂಟಲ್ ಸಿಹಿ ಅಡಿಕೆ ತಗೊಂಡನೆ. 100 ಕ್ವಿಂಟಲ್ 100 ಎಕರೆಯಿಂದ 100 ಕ್ವಿಂಟಲ್. 3 ಎಕರೆಯಲ್ಲಿ ಎಷ್ಟು ಗಿಡ ನೆಟ್ಟಿದ್ದೀರಾ? 1800. 1800 ಎಡೆಗಿಡ ಎಲ್ಲ ಸೇರಿದ್ರೆ ಅವು ಡಬ್ಬಲ್ ಹಾಕೋದು. ಎಷ್ಟು ಟೋಟಲ್ ಎಷ್ಟಾಗಿದೆ ಇದು 3 ಎಕರೆಯಲ್ಲಿ? 3600. 3600. ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ನೋಡಿ, 1 ಎಕರೆಗೆ ಒಂದು 550ರಿಂದ 600 ಗಿಡ. ಇಲ್ಲಿ ಏನಾಗಿದೆ, ಡಬಲ್ ಹಾಕಿದ್ದೀವಿ. ಅದು ಗೊಬ್ಬರ ಕೂಡ ಡಬಲ್ ಬೇಕು. ಯಾಕಂದ್ರೆ ಒಂದು 50 ಸಿಂಧಿ HF ಹಾಕಲಿದೆ, ಒಂದೊಂದು 5-5 ಲೀಟರ್ ಕೊಡುತ್ತೆ. ನಾವು ಸರಿಯಾದ ಪೌಷ್ಟಿಕಾಂಶ ಕೊಟ್ರೆ, ಅದಕ್ಕೆ ಊಟ ಸರಿಯಾಗಿ ಕೊಟ್ರೆ
ಅದೇ 10 ಲೀಟರ್ ಕೊಡುತ್ತೆ. ಅದು ಹಾಲು ಚೆನ್ನಾಗಿ ಕರಿತಾ. ಈಗ 100 ಸಿಂಧಿ ಆಕಳಲ್ಲಿ 50 ಸಿಂಧಿ ಆಕಳಿಗೆ ಫೀಡ್ ಕೊಡ್ತೀವಿ, ಇನ್ನೊಂದು ಕೊಡಲ್ಲ. ಕೊಡದೇ ಇರೋದು 5 ಲೀಟರ್ ಕೊಡುತ್ತೆ. ಕೊಟ್ಟಿದ್ದು ಫೀಡ್ ಕೊಟ್ಟಿದ್ದಕ್ಕೆ 10 ಲೀಟರ್ ಬರುತ್ತೆ. ಈಗ ಅದೇ ವಾಸ್ತವ, ನಿಜವಾದ ಅದೇ ಇದೆ. ಮತ್ತೆ ಎರಡನೇದು, ನೀವು ಸೆಂಟ್ರಲ್ ಎಲ್ಲ ನೀವು ಬುಡ ಮಾಡಿದಿರಲ್ಲ, ಈ ಉಳುಮೆ ಮಾಡಿದಿರಿ, 100% ಉಳುಮೆ ಮಾಡಿದ್ದು ತುಂಬಾನೇ ರಾಂಗ್ ಇದೆ. ಅದು ನಮ್ಮ ಎಷ್ಟೋ ಕೋಟಿ ತಂತು ಬೇರುಗಳು ಕಟ್ಟಾಗೋಗಿದೆ. ಪೌಷ್ಟಿಕಾಂಶ ಮೇಲೆ ಹೋಗೋದು ಕಮ್ಮಿ, ಕುಂಠಿತ. ಅದನ್ನ ಕೆಲವು ಈ ಮುಂದಿನ ದಿನಗಳಲ್ಲಿ ಸರಿ ಮಾಡಿ ದೊಡ್ಡ ಇಳುವರಿ ಬರೋ ಹಾಗೆ ನಾವು ಮಾಡುವ 100% ಇದಾಗತ್ತೆ ಅಂತ ಹೇಳ್ತಾ ಧನ್ಯವಾದ ಸರ್. ನಮಸ್ತೆ ಸರ್, ನಿಮಗೆ ಧನ್ಯವಾದ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ತುಂಬ ಖುಷಿಯಾಗುವಂಥ ವಿಚಾರ, ಒಂದು ವಿಡಿಯೋ ಮಾಡಿದ್ದೀನಿ, ಇದು 2ನೇ ವಿಡಿಯೋ. ಈ ತೋಟದಲ್ಲಿ ಮುಂಚೆ ಏನು ಸಮಸ್ಯೆ ಇತ್ತು, ನಂತರ ಏನಾಯ್ತು ಅಂತೇಳಿ ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ. ನಮಸ್ತೆ ಸರ್. ಒಂದು ವಿಡಿಯೋ ಮಾಡಿದ್ದೀವಿ ಸರ್ ನಿಮ್ಮ ತೋಟದ್ದು. ಹೌದೌದು. ಮುಂಚೆ ನಮ್ಮ ಸ್ವದೇಶಿ ಗೊಬ್ಬರ ಕೊಡಕ್ಕೆ ಮುಂಚೆ ಈ ತೋಟ ಹೆಂಗಿತ್ತು, ಈಗ ಹೆಂಗಾಗಿದೆ ಸರ್? ಈ ನಿಮ್ಮ ಔಷಧಿ ಟಾನಿಕ್ ಅನ್ನು ಕೊಡೋದಕ್ಕಿಂತ ಮುಂಚೆ ಈ ತೋಟದಲ್ಲಿ ಬೇಸಿಗೆ ಕಾಲದಲ್ಲಿ ಬಂದ್ರೆ ನೆರಳೇ ಇರ್ತಿರ್ಲಿಲ್ಲ. ಅಂದ್ರೆ ಗರಿಗಳು ಮೋಟ ಅಂದ್ರೆ ಚಿಕ್ಕದಾಗಿರವು, ಆಮೇಲೆ ಬಿಸಿಲು ಹೇರಳವಾಗಿ ಬೀಳ್ತಾ ಇತ್ತು. ಆದ್ರೆ ಈ ಸ್ವದೇಶಿ ಗೊಬ್ಬರವನ್ನ ಉಪಯೋಗಿಸಿದ ನಂತರ ಈ ತೋಟದಲ್ಲಿ ಹಚ್ಚ ಹಸಿರಿನಿಂದ ಕೂಡಿದ್ದು ನೆರಳಿನಿಂದ ತುಂಬಿ ಹೋಗಿದೆ. ಆ ಹಸಿರನ್ನ ನೋಡ್ಲಿಕ್ಕೆ ಒಂದು ಆನಂದ ಆಗ್ತದೆ, ಆ ರೀತಿ ಕಂಡು ಬರ್ತದೆ. ಚಿಕ್ಕ ಚಿಕ್ಕ ಗಿಡಗಳು ಸಹ ಹಸಿರುಮಯವಾಗಿ ಅವು ಆರೋಗ್ಯಕರವಾಗಿರೋದು ನಮ್ಗೆ ಲಕ್ಷಣ ಕಂಡು ಬರ್ತಾ ಇದೆ. ಅದು ಒಂದು ರೀತಿ ಉತ್ತಮವಾಗಿದೆ. ಓಕೆ, ಎಷ್ಟು ಗೊಬ್ಬರ ಬಳಸಿದೆ ಸರ್ ಮುಂಚೆ ಈ ತೋಟಕ್ಕೆ? ಬೇರೆ ಬೇರೆ ಗೊಬ್ಬರ ಎಷ್ಟು ಬಳಸಿದ್ರೆ? ಅಯ್ಯೋ, ಒಂದು 5-6 ಕಂಪನಿ ಗೊಬ್ಬರವನ್ನು ಬಳಸಿದ್ದೇನೆ. ಓಹೋ. ಆದ್ರೂ ಅಂತ ಇದು ಕಂಡು ಬರ್ಲಿಲ್ಲ ನನಗೆ. ಕೊನೆಗೆ ಇವರು ವಿಡಿಯೋ ನೋಡಿ ಇವರನ್ನ ಕರೆ ಕಳಿಸ್ಕೊಂಡು ಇದಕ್ಕೆ ಸರಿಯಾದ ಔಷಧಿಗಳನ್ನು ಹಾಕ್ತಾ ಇದ್ದೇನೆ. ಈಗ ಎಡೆಗಿಡಗಳಲ್ಲಿ ಮುಂಚೆಗಿಂದ ಸಣ್ಣ ಎಡೆಗಿಡಗಳಲ್ಲಿ ಕಾಯಿ ಹೆಂಗಿದೆ ಸರ್ ನಿಮಗೆ ಸಮಾಧಾನ? ಎಡೆಗಿಡದಲ್ಲಿ ಕಾಯಿ ಬರೋದು ಕಷ್ಟ. ಎಡೆಗಿಡದಲ್ಲಿ ಸರ್ ಕಾಯಿಗಳು ಒಳ್ಳೆ ಸಮೃದ್ಧವಾಗಿದೆ. ಗಂಚಿಲು ಗಟ್ಟಿ ಗಂಚಿಲಾಗಿ ಕಾಯಿ ತುಂಬಾ ಹಿಡಿದಿರ್ತಕ್ಕಂತ ಕಾಣ್ತಾ ಇದೆ. ಅದು ಮರ ಗಿಡದಲ್ಲಿ ಬರೋದು ಬೇರೆ, ಎಡೆಗಿಡದಲ್ಲೂ ಉಂಟು, ದೊಡ್ಡ ಗಿಡದಲ್ಲೂ ಉಂಟು. ಅವು ಸಹ ಒಳ್ಳೆ ದೊಡ್ಡ ದೊಡ್ಡ ಗೊಂಚಿಲು ಕಾಣ್ತದೆ. ಮುಂಚೆಗೆ ಹೋಲಿಸ್ಕೊಂಡ್ರೆ ಈಗ ಸ್ವಲ್ಪ ಉತ್ತಮ ಈ ಬಾರಿ. ಹೌದೌದಾ. ಇದು ಎಷ್ಟು ಬಾರಿ ನಾವು ಬಳಸಿದೀವಿ ಸರ್ ಈ ಗೊಬ್ಬರನ? ಈ ಗೊಬ್ಬರನ 3 ಬಾರಿ ಬಳಸಿದ್ದೇವೆ. ಓಕೆ. ಅದು ಫಸ್ಟ್ ಸೆಕೆಂಡ್ ಡೋಸ್ 2 ಡೋಸ್ ಅದು 3 ಬಾರಿ ಬಳಸಿದಿರಿ. ಇದ್ರೊಳಗೆ ಗೊತ್ತಾಯಿದೆ. ಈ ಎಡೆಗಿಡದು ಭಾರಿ ಖುಷಿ ಆಗತ್ತೆ ನೋಡಿ. ಈ ಕಾಯಿ ಹೊತ್ತಾಗಿರೋದೇ ಖುಷಿ ಆಗ್ತಾ ಇರೋದು, ಖುಷಿ ಗ್ಯಾಪ್ ಇಲ್ದಂಗೆ. ಓವರ್ ಆಲ್ ಆಗಿ ಸರ್, ಈ ಗೊಬ್ಬರನ ನಮ್ಮ ರೈತರಿಗೆ, ನಮ್ಮ ದೇಶದ ಗೊಬ್ಬರ ಏನಂತ ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಮ್ಮ ರೈತರು ಸಹ ಇದನ್ನ ಉಪಯೋಗಿಸಿದ್ರೆ ಲಾಭವನ್ನು ಪಡಿಬೋದು. ನಮ್ಮ ಸ್ವದೇಶಿ ಗೊಬ್ಬರಕ್ಕೆ ಪ್ರೋತ್ಸಾಹವನ್ನ ಕೊಟ್ಟ ಹಾಗಾಗ್ತದೆ ಇಂಡೈರೆಕ್ಟ್ ಆಗಿ. ಆದ್ರಿಂದ ಎಲ್ಲರೂ ಉಪಯೋಗಿಸೋದು ಒಳ್ಳೇದು ಅಂತ ಅನ್ಸುತ್ತೆ, ಅನಿಸಿಕೆ ಆಗಿದೆ. ಓಕೆ. ಮುಂಚೆ ನಾವು ವಿಡಿಯೋ ಮಾಡಿದ್ದೀನಿ, ಇದು ಫುಲ್ಲು ಗ್ಯಾಪ್ ಇತ್ತು. ಈಗ ನೋಡುವಾಗ ಎಲ್ಲ ಕಡೆ ಕವರ್ ಆಗಿ ಹೋಗ್ಬಿಟ್ಟಿದೆ. ಭಾರಿ ಗರಿಗಳು. ಮುಂಚೆಗೆ ಈಗ ಗರಿಗಳು ಎಷ್ಟು ಅಗಲ ಜಾಸ್ತಿ ಆಗಿದೆ ಅಂತ ಹೇಳ್ತೀರಿ ಸರ್? ಒಂದು 2-3 ಅಡಿ ಜಾಸ್ತಿ ಆಗಿದೆ. ಮುಂಚೆ ಟಚ್ ಇರಲಿಲ್ಲ. ಟಚ್ ಇರಲಿಲ್ಲ, ಒಂದಕ್ಕೊಂದು ಮುಟ್ತಾ ಇರಲಿಲ್ಲ. ಈಗ ಗರಿಗಳೆಲ್ಲ ಒಂದಕ್ಕೊಂದು ಕೂಡಿಕೊಂಡಿದೆ. ಓಕೆ, ಇಳುವರಿಗೂ ಪರವಾಗಿಲ್ಲ ಅಂತ ಹೇಳ್ತೀರಿ. ಈಗ ನೆಕ್ಸ್ಟ್ ಈ ಹಿಂಗಾರಕ್ಕೆ ಈ ಗರ್ಭ ಎಲ್ಲ ಹೆಂಗ್ ಕಟ್ಟಿದೆ ನೋಡಿ, ಸಣ್ಣ ಸಣ್ಣ ಎಡೆಗಳಲ್ಲಿ. ಗರ್ಭ ಈಗಲೂ ಒಳ್ಳೆ ತುಂಬಾ ಚೆನ್ನಾಗಿ ಉಂಟು. ಎಡೆಗಿಡದಲ್ಲೂ ಉಂಟು, ದೊಡ್ಡ ಗಿಡದಲ್ಲೂ ಉಂಟು. ಈಗ ಎಲ್ಲ ಗರ್ಭ ಕಟ್ಟ ಸಮಯ. ಹೌದೌದು, ಈಗ ಸಮಯ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.